ಡೆಪ್ಟಿ ಸಿಎಂ ಆಗುವಂತ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ. ಇನ್ನೇನು ಹತ್ರ ಇನ್ನೊಂದು 6 ತಿಂಗಳಲ್ಲಿ ಆಗುವಂತ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ. ಡೆಪ್ಟಿ ಸಿಎಂ ಆಗುವಂತ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ. ಇನ್ನೇನು ಹತ್ರ ಇನ್ನೊಂದು 6 ತಿಂಗಳಲ್ಲಿ ಆಗುವಂತ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರು ಬಿಟ್ಟು ಕೊಡೋದಿಲ್ಲ ಹೇಳ್ರಿ ಅವ್ರಿಗೆ. ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡೋದು ಪ್ರಶ್ನೆನೇ ಇಲ್ಲ. ಇವ್ರು ಬೇಕಾದಷ್ಟು ಸಿದ್ದರಾಮಯ್ಯ ಇಂದ್ರ ಚಂದ್ರ ಸಿದ್ದರಾಮಯ್ಯ ಹಾಕಿ ಜಯ ಅಂತ ಹೇಳೋದು ಇವರೇ ಘೋಷಣೆ ಕೊಟ್ಟರು ಏನಾಗೋದಿಲ್ಲ. ನೀ ಎಷ್ಟು ಘೋಷಣೆ ಕೊಡ್ತಿ ಕೊಡು, ನಿನ್ನ ಮಾತ್ರ ಮುಖ್ಯಮಂತ್ರಿ ಹುದ್ದೆಗೆ ನಾವು ಬಿಡೋದಿಲ್ಲ ಅಂತ ಸಿದ್ದರಾಮಯ್ಯನು ಶಪಥ ಮಾಡ್ಯಾರ. ಅದಕ್ಕೇ ಇಂಥ ಸಭೆ ಮಾಡಕ್ಕೆ ಆಗ್ಲಕತ್ತವ. ಸಿದ್ದರಾಮಯ್ಯ ಮಾತ್ರ ನನಗನ್ಸೋದು DK ಶಿವಕುಮಾರ್ ಬಿಟ್ಟು ಕೊಡೋದಿಲ್ಲ. ಇದೇನ್ಲ ಬಿಜೆಪಿ ಲೀಡರ್ಗಳು ಕಾಂಗ್ರೆಸ್ಸಿನ ಕುರ್ಚಿ ವಿಚಾರ ಕಿತ್ತಾಡ್ತಾವೆ. ಕಿತ್ತಾಡ್ತಾ ಇಲ್ಲ ಕಣ, ಕಿತ್ತಾಯಿಸ್ತಾವೆ. ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕಿತ್ತಾಟ ನಡೀತೈತಿ ಅಂತ ಆಡ್ಕೊಂಡು ನಗಾಡ್ತಾವೆ. ಕಾಂಗ್ರೆಸ್ ಅಲ್ಲಿ ಕುಸ್ತಿ ಐತಿ ಅಂತ ಯತ್ನಾಳು ಆಡ್ಕೊಂಡು ನಗ್ತೈತಿ ಅಂದ್ರಿ ಏನ್ ಹೇಳ್ಬೇಕು ಕಾಣೆ ಕಣ್ಲೆ? ಎಲ್ಲಿಗೆ ಬಂದ್ಲ ಇದ್ರು ವಕಫ್ ಹೋರಾಟ? ಶಾಶ್ವತವಾಗಿ ವಕಫ್ ಅನ್ನುವಂಥ ಕಾನೂನನ್ನೇ ನಮ್ಮ ದೇಶದ ಒಂದು ವ್ಯವಸ್ಥೆಯಿಂದ ತೆಗೆದು ಹಾಕ್ಬೇಕು. ಅದೆಲ್ಲ ಭಾರತ ಸರ್ಕಾರದ ಆಸ್ತಿ, ಕರ್ನಾಟಕ ಸರ್ಕಾರದ ಆಸ್ತಿ, ರೈತರ ಆಸ್ತಿ, ಮಠದ ಆಸ್ತಿ. ಯಾರು ಅದೇನು ಆದಿಲ್ ಶಾಂದು ಅಲ್ಲ, ಅಕ್ಬರಂದು ಅಲ್ಲ, ಗಜನಿ ಮೊಹಮ್ಮದ್ ಅಲ್ಲ. ಈ ರೀತಿ ಒಂದು ಕಾನೂನನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ ಇದೆ. ಇದು ವಕಫ್ ಹೋಗ ಗಂಟ ಹೋರಾಡ್ತೀನಿ ಅಂತೈತಿ. ಅದ್ರ ಅರ್ಥ ವಿಜಯೇಂದ್ರ ಇಳಿಸ ಗಂಟ ಹೋರಾಡ್ತೀನಿ ಅಂತ ಕಣೆ. ಅದು ಹಳೆ ಸುದ್ದಿ ಆಗೋತು. ಈ ಕಾಂಗ್ರೆಸ್ ನೋವುಗಳ ಕತೆ ಏನಂತೆ ಕೇಳ. DK ಎಲ್ಲೋ ಯಜ್ಞ ಯಾಗ ಮಾಡ್ಯಾಕ ಹೋಗೈತೆ ಅಂತೆಲ್ಲಪ್ಪ. ಕಣ ಸುತ್ತಮುತ್ತ ಶತ್ರುಗಳೇ ತುಂಬ್ಕೊಂಡವ್ರೆ ಅಂತವ. ಶತ್ರು ನಾಶ ಯಜ್ಞ ಮಾಡೋಸೈತಂತೆ. ಈ ಕಡೆ ಪರಮೇಶ್ವರ್ ಫುಲ್ ರಾಂಗ್ ಆಗೈತೆ ಕಣೆ. ರಾಂಗ್ ಆಗದಲ್ಲಿ ಇನ್ನೇನ್ ಮಾಡ್ತದ್ಲ? ಅದೇನೋ ಸಮಾವೇಶ ಮಾಡ್ಯಾಕಿ ಅಂತ ಹೊಂಟ್ರಿ ಈ DK ಪಿನ್ ಮಡಿಗೆ ಕ್ಯಾನ್ಸಲ್ ಮಾಡಿಸ್ಬಿಟ್ಟೈತಂತೆ. ಕಲ್ಯಾಣ ಹೈಕಮಾಂಡ್ ಇಲ್ಲಿ ಕರೆಸ್ಕೊಂಡು ಪಂಚಾಯತಿ ಮಾಡ್ತೀನಿ ಅಂತ DK ಓಡಾಡ್ತೈತೆ. ಆದ್ರೆ ಪರಮೇಶ್ವರ್ ಬೆಂಕಿ ಆಗೈತೆ ನೋಡಿಲ್ಲಿ. ನಿಲ್ಸಕ್ ಆಗೋದು ಇಲ್ಲ, ನಿಲ್ಸೋ ಪ್ರಯತ್ನ ಮಾಡಿದ್ರೆ ಕೇಳೋದು. ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು, ಮುಂದೂಡಿದೀವಿ ಅಷ್ಟೇ. ಏನ್ ಬೇಜಾರಾಗಕ್ಕೆ ಏನೋ ರಾಸ್ತಿನ ಬರ್ಸ್ಕೊಂಡವ್ರು ಯಾರನ ಮುಂದೂಡಿದೀವಿ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ನಮ್ಮ ಸಮಸ್ಯೆಗಳು ಚರ್ಚೆ ಮಾಡಬೇಕು ಅಂತ ಸೇರ್ತಾ ಇದ್ದೇವೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೆ ನೀವೇ ಬನ್ನಿ, ನೀವೇ ಪ್ರಿಸೈಡ್ ಮಾಡಿ ಅಂತ ಹೇಳಿದೆ ನಾನು. ಈಗೇನಂತಲ ಮೇಟ್ರು? ಸಿದ್ದಣ್ಣ ಕುರ್ಚಿಲೆ ಮುಂದುವರಿಬೇಕು ಅಂತಲ, ಇಲ್ಲ ಪರಮೇಶ್ವರ್ CM ಆಗ್ಬೇಕು ಅಂತಲ? ಏನಪ್ಪ ಇವುಗಳ ವಾದ? ಇವುಗಳ ಫಸ್ಟ್ ವಾದ ಏನಪ್ಪ ಅಂದ್ರೆ, ಈಗ ಏನ್ ನಡೀತೈತೋ ಹಂಗೆ ಮುಂದುವರ್ಕೊಂಡು ಹೋಗ್ಬೇಕು. ಯಾರನ್ನು ಯಾವ್ದನ್ನು ಚೇಂಜ್ ಮಾಡಂಗಿಲ್ಲ. ಅಕಸ್ಮಾತ್ ಮಾಡೇ ಮಾಡ್ತೀವಿ ಅನ್ನೋದಾದ್ರೆ ಪರಮೇಶ್ವರ್ನ ಒಂದ್ 2 ವರ್ಷನಾರ CM ಮಾಡ್ಲಿ ಅನ್ನೋದು ಕಣೆ. ಇದಕ್ಕೆ DK ಒಪ್ಕೊಂತದೇನ್ಲ? DK ಒಪ್ಪಿಗೆ ಇಲ್ದೇ ಇರೋದಕ್ಕೆ ಕಣ ಯಾಗ ಮಾಡ್ಸಕ್ ಹೋಗಿರೋದು. ಅದಕ್ಕೆ ಅರ್ಜೆಂಟ್ ಆಗಿ ಕುರ್ಚಿ ಬಿಟ್ಟು ಕೊಡ್ಬೇಕು ಅಷ್ಟೇ. ಅಲ್ಲಿಗೆ DK ಡಿಸೈಡ್ ಆಗೈತೆ ಅಂತ ಗೊತ್ತಾಯ್ತು ಕಂಬುಡ್ಲೆ. ಇದು ಎಲ್ಲೋಗಿ ನಿಲ್ತದೋ ನಾವು ನೋಡೋಣ ಕಣ್ಣಿಡ್ಲೆ ಅತ್ಲಾಗಿಲೇ. ಶಿವನಿ ಶಂಭುಲಿಂಗ ಕಣ್ಣು